ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ? ಡಿಕೆ ಶಿವಕುಮಾರ್ ಅವರು ದಿಢೀರನೆ ಡೆಲ್ಲಿಗೆ ಹಾರಿದ್ದಾರೆ. ಹೋಗಿದ್ದು ಯಾಕೆ, ಯಾರನ್ನ ಮೀಟ್ ಮಾಡೋದಕ್ಕೆ? ಅದರಲ್ಲೂ ಪ್ರಿಯಾಂಕಾ ವಾದ್ರಾ ಅವರ ಜೊತೆ ಸೀಕ್ರೆಟ್ ಮೀಟಿಂಗ್ ನಡೆದಿದೆ ಅನ್ನೋ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಟೀಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದು ಖಾಸಗಿ ಕೆಲಸ, ಕೋರ್ಟ್ ಕೇಸ್ ಇದೆ, ಲಾಯರ್ ಜೊತೆ ಮಾತನಾಡೋದಕ್ಕೆ ಹೋಗಿದ್ದಾರೆ, ಬೇರೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತೆರೆಮರೆಯಲ್ಲಿ ದಿಲ್ಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಇದಕ್ಕಿಂತ ದೊಡ್ಡ ಕಥೆಯನ್ನ ಹೇಳ್ತಾ ಇವೆ. ಅಸಲಿಗೆ ಡಿಕೆಶಿ ಅವರು ಪ್ರಿಯಾಂಕಾ ವಾದ್ರಾ ಅವರನ್ನ ಯಾಕೆ ಮೀಟ್ ಮಾಡೋದಕ್ಕೆ ಹೊರಟರು? ಜೊತೆಗೆ ಇತರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗೊಂದಲದ ಜೊತೆಗೆ ಬಿವೈ ವಿಜಯೇಂದ್ರ ಅವರು ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ನವೆಂಬರ್ ಕ್ರಾಂತಿ ಕಟ್ಟಿಟ್ಟ ಬುತ್ತಿ, ಅದನ್ನ ಯಾರು ತಪ್ಪಿಸೋದಕ್ಕೆ ಆಗಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ಯಾಕೆ? ಹಾಗಾದ್ರೆ ನವೆಂಬರ್ ನಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ತಾರಾ? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಈ ಎಲ್ಲಾ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಒಂದ್ ಕಡೆ ಡಿಕೆಶಿ ಹಠ ಬಿಡ್ತಾ ಇಲ್ಲ, ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾ ಇಲ್ಲ. ಹೌದು, ಈಗ ನಮ್ಮ ರಾಜ್ಯ ಕಾಂಗ್ರೆಸ್ ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಸಿಎಂ ಕುರ್ಚಿ ವಿಚಾರ ಒಂದು ಸುರಂಗದೊಳಗಿನ ಬೆಂಕಿ ತರಹ ಇದೆ. ಹೊರಗೆ ತಣ್ಣಗಿದ್ರು ಕೂಡ ಒಳಗೆ ಕೊತ ಕೊತ ಅಂತ ಕುದಿತಾ ಇದೆ. ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತು ಮಂತ್ರಿಗಳು ಇಲ್ಲ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಬದಲಾವಣೆ ಇಲ್ಲ ಅಂತ ಪೈಪೋಟಿಗೆ ಬಿದ್ದ ಹಾಗೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಪರವಾದ ಮಾಡೋರು, ಅಲ್ಲ 2.5 ವರ್ಷಕ್ಕೆ ಡೀಲ್ ಆಗಿದ್ಯಂತೆ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ನಡುವೆ ನುಗ್ಗಿರುವಂತಹ ಬಿಜೆಪಿಗರು, ನೋಡ್ರಿ ನವೆಂಬರ್ ನಲ್ಲಿ ಒಂದು ಕ್ರಾಂತಿ ಫಿಕ್ಸ್ ಆಗಿದೆ, ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಭವಿಷ್ಯವನ್ನ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಗೊಂದಲ ಜಟಾಪಟಿಗಳ ನಡುವೆ ಸಿದ್ದರಾಮಯ್ಯ ಅವರು ಒಂದು ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ಅದೇನಂತಂದ್ರೆ ಜನಗಣತಿ. ಅಧಿಕಾರಿಗಳು, ಶಿಕ್ಷಕರು, ಪ್ರತಿಪಕ್ಷದವರು ಎಷ್ಟೇ ವಿರೋಧ ಮಾಡಲಿ, ಇಲ್ಲ ನಾನು ರಾಜೀನಾಮೆಯನ್ನ ಕೊಡ್ತೀನಿ, ಕೆಲಸ ಮಾಡಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು ಕೂಡ ಸಿಎಂ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಅವರು ಏನಂತ ಹಠ ಹಿಡಿದಿದ್ದಾರೆ ಅಂತಂದ್ರೆ, ಬೇಗ ಮುಗಿಸಿ ರಿಪೋರ್ಟ್ ರೆಡಿ ಮಾಡಿ ಅದನ್ನ ಹೈಕಮಾಂಡ್ ಮುಂದೆ ಇಡಬೇಕು, ರಾಹುಲ್ ಗಾಂಧಿ ಅವರಿಗೆ ಹೇಗಾದ್ರೂ ಮಾಡಿ ಗಿಫ್ಟ್ ಕೊಡ್ಲೇಬೇಕು ಅಂತ ಹೇಳ್ತಿದ್ದಾರಂತೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಿಗೆ ನೋಡಿದಾಗ ಯಾರಾದ್ರೂ ಒಂದು ಪ್ರಶ್ನೆಯನ್ನ ಕೇಳ್ತಾರಲ್ವಾ? ಸಿದ್ದರಾಮಯ್ಯ ಅವರ ಮೇಲೆ ಯಾರ್ದಾದ್ರೂ ದೊಡ್ಡ ಒತ್ತಡ ಇದೆಯಾ ಅಥವಾ ಹೈಕಮಾಂಡ್ ನಿಂದ ಏನಾದ್ರೂ ಡೆಡ್ ಲೈನ್ ಕೊಟ್ಟಿದ್ದಾರಾ ಅಂತ. ಇನ್ನು ಇದೇ ಸಮಯದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹಾರಿದ್ದಾರೆ. ಮೊದಲೇ ಹೇಳಿದ ಹಾಗೆ ಲಾಕ್ಸಸ್ ಮೀಟ್ ಮಾಡಬೇಕು, ಕೋರ್ಟ್ ಕೆಲಸ, ಖಾಸಗಿ ಕೆಲಸ, ಬೇರೇನೂ ಇಲ್ಲ ಅಂತ ಡಿಕೆಶಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದ್ರೆ ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇರೋ ಮಾತು ಏನಂತಂದ್ರೆ, ಡಿಕೆ ಶಿವಕುಮಾರ್ ಅವರು ಹೋಗಿರೋದು ಕೇವಲ ಕೋರ್ಟ್ ಕೆಲಸಕ್ಕಲ್ಲ, ಅವರು ಹೋಗಿರೋದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡೋದಕ್ಕೆ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಪ್ರಿಯಾಂಕಾ ವಾದ್ರಾ ಅವರ ಜೊತೆ ಮಾತನಾಡೋದಕ್ಕೆ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಗೆ ನೆನಪಿದ್ಯಾ, ಸಿಎಂ ಆಯ್ಕೆ ವಿಚಾರದಲ್ಲಿ ಗೊಂದಲ ಆದಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡೋದಕ್ಕೆ ತಯಾರೇ ಇರಲಿಲ್ಲ. ಆಗ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿಕೆಶಿ ಅವರ ಜೊತೆ ಮಾತನಾಡಿ ಏನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಆಗ ಬಹಳ ಸದ್ದು ಮಾಡಿತ್ತು. ಆ ಪ್ರಕಾರ ಇಬ್ಬರು ಕೂಡ ಡಿಕೆಶಿ ಅವರಿಗೆ, ನೀವು ಮೊದಲು ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನು ಕೊಡಿ, 2.5 ವರ್ಷದ ನಂತರ ನಿಮಗೆ ಸಿಎಂ ಕುರ್ಚಿ ಸಿಗುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ಮೇಲೆನೆ ಡಿಕೆಶಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಕೊಂಡಿದ್ರು ಅಂತ ಹೇಳಲಾಗ್ತಿತ್ತು. ಡಿಕೆಶಿ ಹಠ ಬಿಡದೆ ಇರೋದಕ್ಕೆ ಕಾರಣ ಅದೇ ಭರವಸೆ ಇರಬಹುದು ಅಂತ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯಾಗಿತ್ತು. ಇವಾಗ ಡಿಕೆಶಿ ಡೆಲ್ಲಿಗೆ ಹೋಗಿ ಪ್ರಿಯಾಂಕಾ ವಾದ್ರಾ ಅವರನ್ನ ಮೀಟ್ ಮಾಡೋದಕ್ಕೆ ಹೊರಟಿರೋದು ಬಹುಶಃ ಅದೇ ಹಳೆಯ ಮಾತನ್ನ ನೆನಪಿಸೋದಕ್ಕೇನಾ ಅಥವಾ ಡೀಲ್ ನ ಡೆಡ್ ಲೈನ್ ಹತ್ತಿರ ಬಂದಿದೆಯಾ ಅನ್ನೋ ಅನುಮಾನಗಳು ಕೂಡ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ನೋಡಿ, ಎಲ್ಲಾ ಜಟಾಪಟಿ ನಡೆಯುವಾಗಲೇ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬಂದು ಹೋಗಿದ್ರು. ಅವರು ಏನ್ ಹೇಳೋದ್ರು ಅಂತಂದ್ರೆ, ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿರ್ಲಿಲ್ಲ, ಬದಲಾಗಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಮಾತ್ರ ಹೇಳಿ ಹೋಗಿದ್ರು. ಏನೋ ವೇಣುಗೋಪಾಲ್ ಆಗಲಿ ಸುರ್ಜೇವಾಲಾ ಅವರಾಗಲಿ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಬಹುದಿತ್ತಲ್ವಾ? ಆದ್ರೆ ಯಾಕೆ ಹೇಳಿಲ್ಲ ಅನ್ನೋದು ಬಿಜೆಪಿಗರ ಪ್ರಶ್ನೆ. ವಿಜಯೇಂದ್ರ ಅವರು ಇದನ್ನೇ ಕೇಳ್ತಾ ಇದ್ದಾರೆ, ಹೈಕಮಾಂಡ್ ಯಾಕೆ ಈ ಗೊಂದಲಕ್ಕೆ ತೆರೆ ಎಳಿತಾ ಇಲ್ಲ ಅಂತ. ಸಿದ್ದರಾಮಯ್ಯ ಅವರು ಪದೇ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಅವರು ಹೇಳ್ತಿರೋದಿಲ್ಲ ಸರಿ ಅಂತ ಒಂದ್ಸಲ ಹೈಕಮಾಂಡ್ ಮುದ್ರೆ ಹೊತ್ತಿದ್ರೆ ಎಲ್ಲರ ಬಾಯಿಗೆ ಬೀಗ ಬೀಳ್ತಿತ್ತು. ಆದ್ರೆ ಹೈಕಮಾಂಡ್ ಯಾಕೋ ಸೈಲೆಂಟ್ ಆಗಿದೆ. ಈ ಸೈಲೆಂಟ್ ಹಿಂದಿನ ರಹಸ್ಯ ಕೂಡ ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ಏನ್ ನಡೆದಿತ್ತು ಗೊತ್ತಾ? ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಬಾರಿ ಡಿಕೆ ಶಿವಕುಮಾರ್ ಅವರು ನನಗೆ ಸಿಎಂ ಕುರ್ಚಿ ಕೊಡಿ ಅಂತ ಹೇಳೋದಕ್ಕೆ ಹೋಗಿರ್ಲಿಲ್ವಂತೆ, ಬದಲಿಗೆ ಒಂದು ತರಹದ ಅಲ್ಟಿಮೇಟಮ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಡಿಕೆಶಿ ಅವರ ಕೊಟ್ಟಿರುವಂತಹ ಸಾರಾಂಶ ಏನಂತಂದ್ರೆ, ನನ್ನ ಭವಿಷ್ಯ ಏನು ಅಂತ ಹೇಳಿ, ನನಗೆ ಸಿಎಂ ಕುರ್ಚಿ ಕೊಡ್ತೀರಾ ಇಲ್ವಾ ಅಂತ ಫಸ್ಟ್ ಹೇಳ್ಬಿಡಿ, ಹೈಕಮಾಂಡ್ ಮನ್ಸ್ನಲ್ಲಿ ಏನಿದೆ, ನನ್ ಬಗ್ಗೆ ಏನು ತೀರ್ಮಾನ ಮಾಡ್ಕೊಂಡಿದ್ದೀರಾ, ನನ್ನ ಭವಿಷ್ಯ ಏನು,
ನಾನು ದಶಕಗಳ ಕಾಲ ಪಕ್ಷಕ್ಕೆ ಬೇಕಾದಷ್ಟು ಸೇವೆ ಮಾಡಿದ್ದೀನಾ ಇಲ್ವಾ? ನನ್ನ ಕೈಲಾದಷ್ಟು ತನು ಮನ ಧನ ಅರ್ಪಿಸಿದ್ದೇನೋ ಇಲ್ವೋ? ಇಷ್ಟೆಲ್ಲಾ ಕೆಲಸ ಮಾಡಿದ ಮೇಲೆ ನಾನು ಫಲವನ್ನ ನಿರೀಕ್ಷಿಸೋದು ತಪ್ಪಾಗಿದ್ರೆ ಅದನ್ನಾದ್ರೂ ಹೇಳಿ. ನೀವು ಒಂದಲ್ಲ ಒಂದು ನಿರ್ಧಾರವನ್ನ ಸ್ಪಷ್ಟವಾಗಿ ತಿಳಿಸಿ ನನಗೆ ಕೊಡ್ತೀರಾ ಇಲ್ವಾ ಅಂತ ಹೇಳಿದ್ರೆ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಸಿಎಂ ಕುರ್ಚಿ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಪಕ್ಷದಲ್ಲಿ ಮುಂದೆ ಎಲ್ಲಿರ್ತೀನಿ, ನನ್ನ ಸ್ಥಾನ ಏನು ಅನ್ನೋದರ ಬಗ್ಗೆ ಸ್ಪಷ್ಟತೆಯನ್ನ ಕೇಳಿದ್ದಾರೆ. ಈ ನೇರ ಮಾತುಕತೆಯ ಬೆನ್ನಲ್ಲೇ ಈಗ ವೇಣುಗೋಪಾಲ್ ಅವರನ್ನ ಆಮೇಲೆ ಪ್ರಿಯಾಂಕಾ ವಾದ್ರಾ ಅವರನ್ನ ಮೀಟ್ ಮಾಡೋದಕ್ಕೆ ಹೊರಟಿರೋದು ಬಹಳ ಮುಖ್ಯವಾದ ಬೆಳವಣಿಗೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವರ ಬಳಿ ಅಂತಿಮ ಸಂದೇಶವನ್ನೇ ಕೊಡಲಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹಾರೋದಕ್ಕೆ ಮೊದಲು ಇನ್ನೊಂದು ದೊಡ್ಡ ವಿಷಯ ಆಯಿತು. ಅದೇನಂತಂದ್ರೆ ಡಿ.ಕೆ.ಶಿ ಅವರು ರಾಜ್ಯದಲ್ಲಿ ನಡೀತಾ ಇರುವಂತಹ ಜನಗಣತಿಯ ವಿಧಾನವನ್ನೇ ವಿರೋಧಿಸಿದ್ದಾರೆ. ಅಂದ್ರೆ ಕೇವಲ ಗಣತಿ ಮಾಡಿ ಅಂತ ಹೇಳಿದ್ರು. ಆದ್ರೆ ಈ ಸಮೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸರಿ ಇಲ್ಲ ಅಂತ ಗರಂ ಆಗಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು? ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಬ್ಯಾಂಕ್ ನಲ್ಲಿ ಸಾಲ ಇದೆಯಾ, ಇಷ್ಟೆಲ್ಲ ಯಾಕೆ ಬೇಕು? ಖಾಸಗಿಯಾಗಿರುವಂತಹ ವಿಚಾರವನ್ನ ಯಾಕೆ ಕೇಳ್ತಾ ಇದ್ದೀರಾ? ಸುಮಾರು 60 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಜನರಿಗೆ ಪೇಷನ್ಸ್ ಎಲ್ಲಿದೆ? ಸರಿಯಾಗಿ ಸಮೀಕ್ಷೆ ಮಾಡಿ, ಬೇಕಾದ್ರೆ 2 ದಿನ ತಡವಾಗಲಿ, ಆದ್ರೆ ಸರಿಯಾಗಿ ಮಾಡಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಮೀಕ್ಷೆಯ ಸಾರಾಂಶ ಅಂತಂದ್ರೆ ಯಾವ ಪ್ರಶ್ನೆಗಳು ಇವೆ ಅಂತ ಇಷ್ಟು ದಿನ ಗೊತ್ತೇ ಇರ್ಲಿಲ್ವಾ? ಅಥವಾ ಸಿದ್ದರಾಮಯ್ಯ ಅವರು ಡಿ.ಕೆ.ಶಿ ಅವರಿಗೆ ಹೇಳದೆ ಎಲ್ಲವನ್ನ ಫೈನಲ್ ಮಾಡ್ಬಿಟ್ರಾ? ಇಂತಹದೊಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಬಳಿ ಹೋಗಿ ನೋಡಿ, ಸಿದ್ದರಾಮಯ್ಯ ಅವರು ಮನೆಯ ಖಾಸಗಿ ವಿಚಾರವನ್ನ ಹೇಳೋ ತರಹ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಇದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಬಹುದು. ಈ ಸರ್ವೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬಹುದು, ಪಕ್ಷದ ಮೇಲೆ ಇದರ ಪರಿಣಾಮ ಕೆಟ್ಟದಾಗಿ ಆಗಬಹುದು ಅಂತ ಕೂಡ ವಾದ ಮಂಡಿಸಬಹುದು. ಈ ಜಾತಿ ಗಣತಿಯ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ದೊಡ್ಡ ಸಂಕಷ್ಟ ತಂದೊಡ್ಡಬಹುದು, ಹೇಗಂತ ಕೂಡ ತಮ್ಮ ಆತಂಕವನ್ನ ವ್ಯಕ್ತಪಡಿಸಬಹುದು. ಡಿ.ಕೆ. ಶಿವಕುಮಾರ್ ಅವರ ವಿರೋಧದ ಹಿಂದೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ನಡೀತಾ ಇರುವುದನ್ನ ತಡೆಯೋದಕ್ಕೆ ಒಂದು ಒಳನೋಟ ಇದೆಯಾ ಅನ್ನೋ ಅನುಮಾನ ಕೂಡ ಬಲವಾಗಿದೆ. ಇನ್ನು ಈತ ರಾಜ್ಯದಲ್ಲಿ ಗೊಂದಲಮಯ ವಾತಾವರಣ ಇರುವಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನೋಡಿ, ಬಿಹಾರದಲ್ಲಿ ಜಾತಿ ಗಣತಿ ಆಗಿದೆ, ಅದರ ನಂತರ ಕರ್ನಾಟಕದ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಆ ಬದಲಾವಣೆಯನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಿದ್ದರಾಮಯ್ಯ ಅವರು ಯಾಕೆ ಇಷ್ಟು ಆತುರದಲ್ಲಿ ಜಾತಿ ಗಣತಿ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾಯಕತ್ವ ಬದಲಾವಣೆ ಬಗ್ಗೆ ವರಿಷ್ಠರು ಮಾತನಾಡಿಲ್ಲ ಅಂದ್ರೆ ಏನೋ ಒಂದು ದೊಡ್ಡ ತೀರ್ಮಾನ ಆಗಿದೆ. ಅದರ ಪ್ರಕಾರ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಹೈಕಮಾಂಡ್ ಹೇಳೋದಕ್ಕೆ ಆಗಲ್ಲ ಅಂತಂದ್ರೆ ಬದಲಾವಣೆ ಫಿಕ್ಸ್ ಆಗಿದೆ ಅಂತಾನೆ ಅರ್ಥ. ವಿಜಯೇಂದ್ರ ಅವರ ಪ್ರಶ್ನೆ ಒಂದೇ, ಸಿದ್ದರಾಮಯ್ಯ ಅವರಿಗೆ ಯಾಕೆ ಈ ಸಮೀಕ್ಷೆ ಮುಗಿಸೋದಕ್ಕೆ ಇಷ್ಟು ಗಾಬರಿ, ಇಷ್ಟು ಆತುರ? ಈ ಜಾತಿ ಗಣತಿ ಮಾಡೋದರ ಹಿಂದೆ ಸಿದ್ದರಾಮಯ್ಯ ಅವರಿಗೆ ಬೇರೇನೋ ಉದ್ದೇಶ ಇದೆ ಅಂತ ನಮಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಪೂರ್ವ ತಯಾರಿ ಇಲ್ಲದೆ ಗೊಂದಲಗಳಿವೆ, ಆದ್ರೂ ಗಡಿಬಿಡಿಯಾಗಿ ಮುಗಿಸೋಕೆ ಹೊರಟಿದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ರಾಜ್ಯದ ರಾಜಕಾರಣದಲ್ಲಿ ಕ್ರಾಂತಿಗೂ ಈ ಗಣತಿಗೂ ಸಂಬಂಧ ಇದೆ ಅಂತ. ವಿಜೇಂದ್ರ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ಐತಿಹಾಸಿಕ ತೀರ್ಮಾನವನ್ನ ಕೊಟ್ಟಿದ್ದಾರೆ, ಚರ್ಚೆಗಳೆಲ್ಲ ಆಗಿ ಆದೇಶ ಕೊಟ್ಟಿದ್ದಾರೆ. ಇಂತಹ ಸಮಯದಲ್ಲಿ ರಾಜ್ಯದಲ್ಲಿ ಈ ರೀತಿ ಗೊಂದಲಮಯ ಸರ್ವೆ ಮಾಡೋದಕ್ಕೆ ಹೊರಟಿರೋದು ಯಾಕೆ? ಇದಕ್ಕೆ ಅವರು ಕೊಡುವ ಸಿಂಪಲ್ ಆನ್ಸರ್ ಅಂದ್ರೆ, ಬಿಹಾರ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆ ಆಗೋದು ನಿಶ್ಚಿತ, ಅದಕ್ಕೆ ಬೇಕಾಗಿ ಈ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಒಟ್ಟಾರೆ ನಮ್ಮ ಮುಂದೆ ಒಂದು ವರದಿ ಇತ್ತು, ಅದೇನಂದ್ರೆ ಬಿಹಾರ ಚುನಾವಣೆ ಮುಗಿದ ನಂತರ ಖರ್ಗೆ ಅವರನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಅವರ ಜಾಗಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಕೋರುವ ಸಾಧ್ಯತೆ ಇದೆ ಅಂತ. ಆದ್ರೆ ಖರ್ಗೆ ಅವರು ದಲಿತ ನಾಯಕ, ಹಿರಿಯರು, ಅವರನ್ನ ಇಳಿಸೋದು ಹೈಕಮಾಂಡ್ಗೆ ಇಷ್ಟವಿಲ್ಲ. ಹಾಗಾಗಿ ಒಂದು ದೊಡ್ಡ ತೀರ್ಮಾನ ಆಗುವ ಸಾಧ್ಯತೆ ಇದೆ. ಅದೇನಂತಂದ್ರೆ ಖರ್ಗೆ ಅವರನ್ನ ಕರ್ನಾಟಕಕ್ಕೆ ಸಿಎಂ ಆಗಿ ಕಳಿಸೋದು. ಇದು ಒಂದು ಕಡೆ ಚರ್ಚೆ ಆಗ್ತಿರೋ ವಿಷಯ. ಇನ್ನೊಂದು ಕಡೆ ವಿಜೇಂದ್ರ ಅವರು ಬಿಹಾರ ಚುನಾವಣೆಯ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು 15 ದಿನಗಳ ಒಳಗೆ ಅಂದ್ರೆ ಅಕ್ಟೋಬರ್ ಅಂತ್ಯದೊಳಗೆ ರಿಪೋರ್ಟ್ ಬೇಕು, ನವೆಂಬರ್ ವರೆಗೆ ಕಾಯಲ್ಲ ಅಂತ ಗಾಬರಿಗೊಳಗಾಗಿದ್ದಾರೆ. ನಿಜಕ್ಕೂ ಯಾವುದು ದೊಡ್ಡ ಬದಲಾವಣೆ ಸುಳಿವ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಈ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೊರಟಿರುವುದು ಬಹುಶಃ ಪ್ರಿಯಾಂಕಾ ವಾದ್ರಾ ಅವರಿಗೆ ಅವತ್ತಿನ ಭರವಸೆ ಮಾತುಗಳನ್ನ ನೆನಪಿಸಿ ತಮ್ಮ ಪಾಲಿನ ಸಿಎಂ ಸ್ಥಾನವನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಇರಬಹುದು ಅಂತ ಚರ್ಚೆಗಳು ಕೂಡ ಜೋರಾಗಿದೆ. ಕಾದ್ ನೋಡೋಣ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಈ ಎಲ್ಲಾ ವಿಚಾರಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಮಾತ್ರ ಸ್ಪಷ್ಟವಾಗುತ್ತೆ, ಡೆಲ್ಲಿಯಲ್ಲಿ ರಾಜಕಾರಣಕ್ಕೂ ರಾಜ್ಯದ ಜಾತಿ ಗಣತಿಗೂ ಡಿ.ಕೆ.ಶಿ ಡೆಲ್ಲಿಗೆ ಪ್ರಯಾಣವನ್ನ ಮಾಡಿರೋದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ ಅಂತ. ಸೊ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.